ಕಿಚನ್ ಯಾವಾಗಲೂ ಗಲೀಜ್ ಆಗ್ತಾ ಇರಬೇಕು, ನಾವು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ಆವಾಗಲೇ ಕಿಚನ್ಗೂ ನೆಮ್ಮದಿ, ನಮಗೂ ನೆಮ್ಮದಿ. ನಿಜನೇ ಅಲ್ವಾ? ಹೆಂಗಸರು ಕಿಚನ್ಗೆ ಅಂತ ಸೇರ್ಕೊಂಡ್ಮೇಲೆ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಸೊ ನಾನು ಕಿಚನ್ನ ಇವತ್ತು ಕ್ಲೀನೆಸ್ಟ್ ಕಿಚನ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಫುಲ್ಲು ನೀರು ಜಾಸ್ತಿ ಆಗ್ಬಿಟ್ಟು ಅದೆಲ್ಲಾನು ಕೂಡ ಸ್ಟವ್ ಮೇಲೆಲ್ಲ ಬಂದ್ಬಿಟ್ಟಿತ್ತು. ಸೊ ಅದೆಲ್ಲಾನು ಇದನ್ನ ಸ್ಪ್ರೇ ಮಾಡಿ ಈ ರೀತಿ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ನಾನು ನಾರ್ಮಲಾಗಿ ಒರೆಸ್ಕೊಂಡು ಸುಮ್ಮನೆ ಆಗಲ್ಲ. ನನ್ಗೆ ಯಾವಾಗ್ಲೂ ಪ್ರತಿ ಸಲನೂ ಕೂಡ ಈ ರೀತಿ ಸ್ಪ್ರೇ ಮಾಡಿ ನೀಟಾಗಿ ಅದನ್ನ ವಾಶ್ ಮಾಡ್ತೀನಿ. ಪ್ರತಿದಿನ ರಾತ್ರಿ ಒಂದ್ಸಲ ಕಿಚನ್ ಅನ್ನ ನಾನು ಈ ರೀತಿ ಸ್ಟವ್ ಮತ್ತೆ ಚಿಮ್ನಿನ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಏನೋ ಸಣ್ಣದ್ ಗಲೀಜಾಗಿದೆ ಬಿಡು ನಾಳೆ ಒರೆಸ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಅದು ಒಣಗಿ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಫೀಲ್ ಆಗ್ಬೇಕು ಅಂತಂದ್ರೆ ಕಿಚನ್ ಅನ್ನ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡಿ. ಈ ಪ್ರಾಡಕ್ಟ್ ಪ್ಲಾಂಟ್ ಬೇಸ್ಡ್ ಆಗಿದೆ ಅಂಡ್ ಆಲ್ಸೋ ನಿಮ್ಗೆ ಯಾವ್ದೇ ರೀತಿ ಟಫ್ ಆಯಿಲ್ ಸ್ಟೈನ್ಸ್ ಎಲ್ಲಾನು ಕೂಡ ರಿಮೂವ್ ಮಾಡುತ್ತೆ. 0% ಟಾಕ್ಸಿನ್ಸ್. ಸ್ಟವ್ ಮಾತ್ರ ಅಲ್ಲ, ನೀವು ಫ್ರಿಡ್ಜ್ನ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿತ್ತು ಅಂತ. ಸೊ ನಾನು ಅದಕ್ಕೆ ಸ್ಪ್ರೇ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅದ್ರ ಜೊತೆಗೆ ಮಿಕ್ಸರ್ ಕೂಡ ಫುಲ್ ಗಲೀಜಾಗಿತ್ತು, ಅದನ್ನ ಅಪ್ಪಿ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ದೆ. ಸೊ ಈ ಪ್ರಾಡಕ್ಟ್ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಅಮೆಝಾನ್ ಅಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ನಿಮ್ಮೆಲ್ಲ ಪ್ರಾಡಕ್ಟ್ ಕ್ಲೀನ್ ಆಗುತ್ತೆ. ಮತ್ತೆ ಸಿಗ್ತೀನಿ.